ಫೋಟೋ ಎಡಿಟ್ ಮಾಡಿ ಆನಂದ್ ಊರೆಲ್ಲ ಹಂಚಿದ್ದಾನೆ ಅಂತ ಹೇಳಿ ಚಿಂತಾಮಣಿಯಲ್ಲಿ ಹನಿ ಟ್ರ್ಯಾಪ್ ಆರೋಪ ಹೊತ್ತಿದ್ದಂಥ ಶ್ರಾವಣಿ ಹೇಳಿದ್ದಾರೆ. ಚಿಂತಾಮಣಿಯ ನಲ್ಲಗುಟ್ಲದಲ್ಲಿ ಆನಂದ್ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ, ಆನಂದ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಯಾವುದೇ ರೀತಿಯ ಲಿವಿಂಗ್ ಟುಗೆದರ್ನಲ್ಲಿ ನಾವು ಇರಲಿಲ್ಲ. ಆನಂದ್ಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ವಿವಾಹಿತರ ಜೊತೆಯಲ್ಲಿ ಹೇಗೆ ಲಿವಿಂಗ್ ಟುಗೆದರ್ಗೆ ಹೋಗಲಿ? ನನ್ನ ಮಾನ ಮರ್ಯಾದೆ ತೆಗೆಯೋದಕ್ಕೆ ಆನಂದ್ ಅಡ್ಡಗಾಲನ್ನ ಹಿಡಿದಿದ್ದಾನೆ. ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಆನಂದ್ ಕಾರಣ ಅಂತ ಹೇಳಿ ಶ್ರಾವಣಿ ಆರೋಪ ಮಾಡಿದ್ದಾರೆ. ನಮ್ಮದು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ರು. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮ ಊರವರೆಗೂ ಹಾಕ್ಕೊಂಡು ಬಂದಿದ್ದಾರೆ. ಆ ವಿಚಾರ ಕೇಳೋದಕ್ಕೆ ಬೆಳಗ್ಗೆ ನಮ್ಮಮ್ಮನೂ ನಮ್ಮಪ್ಪ ಅವರು ಅಲ್ಲಿ ಹೋಗಿದ್ರು. ಯಾಕಪ್ಪ ಹಿಂಗೆ ಫೋಟೋಸ್ ಎಲ್ಲ ಹಾಕಿದ್ದು ಅಂತೇಳಿ ನಮ್ಮಮ್ಮ ನಮ್ಮಪ್ಪ ಕೇಳೋಕ್ಕೆ ಹೋಗಿದ್ರು. ಕೇಳೋಕ್ಕೆ ಹೋದಾಗ ಆವಾಗ ನನಗೆ ಫೋನ್ ಮಾಡಿದ್ರು, ಹಿಂಗೆ ಇದ್ದೀವಿ ಕೇಳ್ತಾ ಇದ್ದೀವಿ ಬಾ ಅಂತ. ಆವಾಗ ಅಲ್ಲಿಗೆ ಹೋದ್ವಿ. ಹೇಳ್ದಾಗ ಅವರೇ ನಮ್ಮ ಮೇಲೆ ಹಿಂಗೆ ಅಟ್ಯಾಕ್ ಮಾಡಿದ್ರು. ನಮಗೇನು ಕೆಲಸ, ನಾವೇನು ಹಾಕಲ್ಲ ಅದು ಇದು ಅಂತೇಳಿ ಜೋರಾಗೆಲ್ಲ ಕಿರ್ಚಿ ನಮ್ಮಮ್ಮನೆಲ್ಲ ಕೆಳಗಡೆ ತೆಳೆದ್ಬಿಟ್ಟು ಕೆನ್ನೆಗೆಲ್ಲ ಹೊಡೆದು ನಮ್ಮ ಮೇಲೇ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಆವಾಗ ಆ ಇನ್ಸಿಡೆಂಟಲ್ಲಿ ಯಾರು ಹೆಂಗೆ ಹೊಡ್ಕೊಂಡ್ವೋ ಯಾರು ಹಿಂಗೆ ಮಾಡಿದ್ವೋ ಗೊತ್ತಿಲ್ಲ, ಅದಾಗೋಯ್ತು. ಮತ್ತು ನಂದು ಕತ್ತಲ್ಲಿ ಚೈನ್ ಇತ್ತು, ಅದು ಕೂಡ ಎಳೆದ್ಬಿಟ್ರು. ನಮ್ಮಮ್ಮನ ಮತ್ತು ನಮ್ಮ ಅತ್ತೆನ ಇನ್ನೊಬ್ಬ ಚಿಕ್ಕತ್ತೆನ ಎಲ್ಲರನ್ನೂ ಹೊಡೆದು ಕೆನ್ನೆಗೆಲ್ಲ ಹೊಡೆದು ಸೀರೆ ಎಲ್ಲ ಎಳ್ದಾಡ್ಬಿಟ್ಟು ಜಾಸ್ತಿನೇ ಆಯ್ತು ಸರ್. ಅಲ್ಲಿ ಗಲಾಟೆ ಎಲ್ಲ ಜಾಸ್ತಿ ಆಯಿತು, ತುಂಬ ಗಲಾಟೆ ಆಯಿತು. ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಆ ಹೀಟ್ ಆಫ್ ದಿ ಮೂಮೆಂಟ್ ನಾವು ಏನು ಮಾಡಿದ್ವೋ ಗೊತ್ತಾಗಲಿಲ್ಲ. ಅದೇ ಸರ್, ಹಿಂಗೆ ಇವಾಗ ನನ್ನ ಮದುವೆ ಆಗಿದೆ ಸರ್, ಮದುವೆ ಆಗಿದೆ, ಇವ್ರು ಚೆನ್ನಾಗಿರಬಾರ್ದು ಹಿಂಗೆಲ್ಲ ನಾವು ದುಡ್ಡು ವಿಚಾರದಲ್ಲೆಲ್ಲ ಗಲಾಟೆ ಮಾಡಿಕೊಂಡು FIR ಎಲ್ಲ ಆಗಿತ್ತು ಸರ್. ದುಡ್ಡು ವಿಚಾರದಲ್ಲೆಲ್ಲ ನಮ್ಗೆ ಗಲಾಟೆ ಆಗಿತ್ತು. ಅದು ದ್ವೇಷ ಹಿಡ್ಕೊಂಡು ನಮ್ಮ ಮೇಲೆ ಹಿಂಗೆಲ್ಲ ಫೋಟೋಸ್ ಎಲ್ಲ ಹಾಕಿ ಇವ್ರ ಸಂಸಾರ ನಾಶ ಮಾಡಬೇಕಂತೇಳಿ ಅವ್ರು ಹಿಂಗೆಲ್ಲ ಫೋಟೋಸ್ ಎಲ್ಲ ಹಾಕ್ತಾಯಿದ್ದಾರೆ ಸರ್. ಯಾವುದೇ ತರಹ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ನಾವಿಲ್ಲ. ಈಗಿರೋ ಜನ್ರೇಷನಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಇರಬೇಕಂದ್ರೆ ಒಂದು ಪ್ರಾಪರ್ ಬಾಂಡ್ ಆದರೂ ಇರಬೇಕು, ಇಲ್ಲ ಒಂದು ರೂಮ್ ಆದರೂ ಇರಬೇಕು. ಯಾವುದೇ ತರಹ ನಾವು ಬಾಂಡ್ ಪೇಪರ್ ಹಾಕ್ಕೊಂಡಿಲ್ಲ, ಯಾವುದೇ ತರಹ ರೂಮ್ಗೆ ಹೋಗಿಲ್ಲ, ಯಾವುದೇ ತರಹ ಎಲ್ಲಿ ರೂಮ್ ಬುಕ್ ಮಾಡಿರೋದಾಗಲಿ ರೂಮ್ಗೆ ಹೋಗಿರೋದಾಗಲಿ ಯಾವುದೇ ತರಹ ನಾವು ಹೋಗೇ ಇಲ್ಲ. ಇದೆಲ್ಲ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ, ಬೇಕು ಅಂತಲೇ ಮಾಡ್ತಾಯಿದ್ದಾರೆ. ಇನ್ನೊಂದು ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಅವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ ಸರ್. ಇಂಥ ಸುಳ್ಳು ಆರೋಪ ನಮ್ಮ ಮೇಲೆ ಮಾಡಬಾರ್ದು. ಯಾಕಂದರೆ ಇವಾಗ ನನ್ನ ಮ್ಯಾರೇಜ್ ಆಗಿದೆ, ಲಿವಿಂಗ್ ಟುಗೆದರ್ ಇರೋಕ್ಕೆ ಚಾನ್ಸೇ ಇಲ್ಲ ಸರ್. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ಅವ್ರ ಹತ್ರ ಒಂದು ಪ್ರೂಫ್ ಎತ್ಕೊಂಡು ಬರಲಿ ಸರ್, ಡೈರೆಕ್ಟ್ ನಿಮಗೆ ಹೇಳ್ತೀನಿ ಸರ್. ಹಿಂಗಿತ್ತು ಅಂದರೆ ಅವಾಗ ನಿಮ್ಮ ಎಡಗಾಲ ಚೊಪ್ಪಲಿಯಲ್ಲೇ ಹೊಡೀರಿ ಸರ್, ನಾನು ನೋಡ್ಸ್ಕೊತೀನಿ ಸರ್. ನಾನು ಯಾವುದೇ ತರಹ ಲಿವಿಂಗ್ ಟುಗೆದರಲ್ಲಿ ಇಲ್ಲ, ಇದಂತೂ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ನನಗೆ ಇವಾಗ ಮದುವೆ ಆಗಿ 3 ಮಂತ್ಸ್ ಆಗ್ತಾಯಿದೆ ಸರ್. ನಾನು ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಸರ್. ಡಾಕ್ಟರ್ ಮುನೆಂಟ್ ರೆಡ್ಡಿ, ನಾನು ಸುಮಾ ನರ್ಸಿಂಗಮಲ್ಲಿ ಕೆಲಸ, ಮುನೆಂಟ್ ರೆಡ್ಡಿ ಅವರಿಂದ ಪರಿಚಯ ಆಗ್ತಾರೆ ಸರ್. ನಮ್ಮದು ಸೈಟ್ ಸ್ವಲ್ಪ ಪ್ರಾಬ್ಲಮಲ್ಲಿತ್ತು. ಆವಾಗ ನಮಗೆ ಅವರು ಡಾಕ್ಟರ್ ಮುನೆಂಟ್ ರೆಡ್ಡಿ ಇದ್ಕೊಂಡು ಹೇಳ್ತಾರೆ, ಇವರಾದರೆ ಮಾಡಿಕೊಡ್ತಾರೆ, MLA ಕಡೆಯವರೇ ಮಾಡಿಕೊಡ್ತಾರೆ ಅಂತೇಳಿ ಪರಿಚಯ ಮಾಡಿಕೊಡ್ತಾರೆ ನಮ್ಮ ಅಪ್ಪಗೆ. ಆವಾಗ ಪರಿಚಯ ಆಗ್ತಾರೆ ಸರ್. ಆವಾಗಿಂದ ನನಗೆ ಲೋನು SC ಕ್ಯಾಟಗಿರಿ ಮೇಲೆ ಬಿ ಫಾರ್ಮ್ಗೆ ಸಬ್ಸಿಡಿ ಆಗುತ್ತೆ ಅಂತೇಳಿ ಪರಿಚಯ ಮಾಡಿಕೊಡ್ತಾರೆ ಸರ್. ಆವಾಗಿಂದ ಪರಿಚಯ ಸರ್ ಅವರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.